ಒಂದು 14.3 GB ಡೇಟಾದಲ್ಲಿ ಲೀಕ್ ಆಗಿರುವಂಥದ್ದು ಕೇವಲ ಫೈಲ್ಗಳಲ್ಲ, ಅದು ನಮ್ಮ ದಕ್ಷಿಣ ಭಾರತದ ಭವಿಷ್ಯ. ತಪ್ಪಿ ಈ ಒಂದು ಮ್ಯಾಸಿವ್ ಸೀಕ್ರೆಟ್ ಡೇಟಾ ಟೆರರಿಸ್ಟ್ಗಳ ಕೈಗೆ ಸೇರಿ ಅವರು ಕೂಡಂಕುಳಂನ ಪ್ಲಾಂಟ್ನ ಕೂಲಿಂಗ್ ಸಿಸ್ಟಮ್ ಅನ್ನ ಫೇಲ್ ಮಾಡಿದ್ರೆ ಏನಾಗಬಹುದು? ನಮ್ಮ ದಕ್ಷಿಣ ಭಾರತದ 106 ಕಿಲೋಮೀಟರ್ ಭೂಮಿ ಅನ್ನುವಂಥದ್ದೇನಿದೆ ಮುಂದಿನ 106 ವರ್ಷಗಳ ಕಾಲ ವಾಸಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ನಮ್ಮೆಲ್ಲರ ಪ್ರಾಣದ ಪ್ರಶ್ನೆ. ರಿಪೇರಿಗೂ ಸಿಗದಂತೆ ಡೇಟಾವನ್ನ ಹಾಳ್ಗೆಡವಿದ್ದಾರೆ ಅಂದ್ರೆ ಆಲ್ರೆಡಿ ಸಿಸ್ಟಮ್ ಒಳಗಡೆ ಯಾರೋ ನುಗ್ಗಿದ್ದಾರೆ ಅಂತ ಅರ್ಥ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನಾವೆಲ್ಲರೂ ಸಹ ನಮ್ಮ ದಿನನಿತ್ಯದ ಬ್ಯುಸಿ ಲೈಫಲ್ಲಿ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ, ಆಫೀಸ್ ಟೆನ್ಷನ್ಗಳಲ್ಲಿ, ಇಲ್ಲಾಂದರೆ ಯಾವುದೋ ಒಂದು ಪೊಲಿಟಿಕಲ್ ಡ್ರಾಮಾಗಳನ್ನು ನೋಡ್ತಾ ಕಾಲ ಕಳೀತಾ ಇದ್ದೀವಿ. ಆದರೆ ನಾವು ಉಸಿರಾಡುವಂತಹ ಈ ಒಂದು ಗಾಳಿ, ಕುಡಿಯುವಂಥ ನೀರು, ವಾಸ ಮಾಡ್ತಿರುವಂತಹ ಜಾಗ, ಈ ಎಲ್ಲವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ವನಾಶ ಆಗಬಹುದು ಅಂತ ಯಾರಾದರೂ ಹೇಳಿದರೆ ನೀವೇನು ಮಾಡ್ಬೋದು? ಇದು ಯಾವುದೋ ಒಂದು ಹಾಲಿವುಡ್ ಸಿನಿಮಾದ ಕಥೆ ಅಲ್ಲ. ಇದು ನಮ್ಮ ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯಲ್ಲಿ ನಡೀತಿರುವಂಥ ಒಂದು ರಿಯಲ್ ಲೈಫ್ ಟೆರರ್ ಸ್ಟೋರಿ. ಇವತ್ತು ನಾನು ಮಾತನಾಡ್ತಿರುವಂಥ ವಿಚಾರ ನಿಮ್ಗೆಲ್ರಿಗೂ ಸಹ ಅಚ್ಚರಿಯನ್ನು ಮೂಡಿಸ್ಬೋದು. ತಮಿಳುನಾಡಿನ ಕೂಡಂಕುಳಂನಲ್ಲಿರುವಂತಹ ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಈ ಒಂದು ಪವರ್ ಪ್ಲಾಂಟ್ನ ಬಗ್ಗೆ. ಈ ಪ್ಲಾಂಟ್ನ ಡೇಟಾ ಹ್ಯಾಕ್ ಆಗಿದೆ. ವರ್ಲ್ಡ್ ಲೀಕ್ಸ್ ಅನ್ನುವಂಥ ಒಂದು ನಟೋರಿಯಸ್ ರ್ಯಾನ್ಸಮ್ವೇರ್ ಹ್ಯಾಕರ್ಸ್ ಮಾಫಿಯಾ ಬರೋಬ್ಬರಿ 14.3 GB ಅತಿ ರಹಸ್ಯವಾಗಿ ಇಟ್ಟಿದ್ದಂತಹ ಡೇಟಾವನ್ನು ಡಾರ್ಕ್ ವೆಬ್ನಲ್ಲಿ ಓಪನ್ ಆಗಿ ಸೇಲ್ಗಿಟ್ಟಿದ್ದಾರೆ. 18,997 ಫೈಲ್ಗಳು, ಒಂದಲ್ಲ ಎರಡಲ್ಲ, 18,997 ಸೀಕ್ರೆಟ್ ಫೈಲ್ಗಳು ಇವತ್ತು ಇಂಟರ್ನೆಟ್ನ ಕರಾಳ ಜಗತ್ತಿನಲ್ಲಿ ಯಾರೋ ನಟೋರಿಯಸ್ಗಳ ಕೈಗೋ ಅಥವಾ ದೇಶದ ಸ್ಪೈಗಳ ಕೈಗೋ ಸಿಗೋದಕ್ಕೆ ರೆಡಿಯಾಗಿ ಕೂತಿದ್ದಾವೆ. ನಮ್ಮನ್ನು ವಿರೋಧಿಸುವಂತಹ ಶತ್ರು ರಾಷ್ಟ್ರಗಳ ಕೈಗೆ ಸಿಗೋದಕ್ಕೆ ರೆಡಿಯಾಗಿ ನಿಂತಿದ್ದಾವೆ. ನಮ್ಮ ದೇಶದ ಸೈಬರ್ ಸೆಕ್ಯೂರಿಟಿ ಯಾವ ಮಟ್ಟಕ್ಕಿದೆ ಅಂತಂದರೆ, ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಡೇಟಾವನ್ನು ಕಾಪಾಡಿಕೊಳ್ಳುವಂಥ ಯೋಗ್ಯತೆ ಈ ಒಂದು ಸಿಸ್ಟಮ್ಗೆ ಇಲ್ಲ. ಈ 14.3 GB ಡೇಟಾ ಏನಿದೆ, ಇದು ನಮ್ಮ ಪ್ರಾಣಕ್ಕೆ ಹೇಗೆಲ್ಲ ಕುತ್ತು ತರುತ್ತೆ. ಮತ್ತು ಇದನ್ನೆಲ್ಲ ತಡಿಬೇಕಾದಂತಹ, ದೇಶ ಕಾಯಬೇಕಾದಂತಹ ನಮ್ಮ ವಿಶ್ವಗುರು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಮನೆ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಮಾತನಾಡುವಂಥ ಒಂದು ಪ್ರಯತ್ನ ಮಾಡೋಣ. ಮತ್ತು ಭಕ್ತರಿಗೆ ಒಂದು ಮಾತು, ಈ ವಿಡಿಯೋದಲ್ಲಿ ಬಂದು ಪಯ್ಯ ಅಂತ ಮಾತನಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಇದು ನಮ್ಮೆಲ್ಲರ ಪ್ರಾಣದ ಪ್ರಶ್ನೆ. ಸ್ನೇಹಿತರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಓಡಾಡ್ತಾ ಇದೆ. ನ್ಯೂಕ್ಲಿಯರ್ ಪ್ಲಾಂಟ್ ಪೂರ್ತಿ ಹ್ಯಾಕ್ ಆಗಿದೆ, ರಿಯಾಕ್ಟರ್ ಕಂಟ್ರೋಲ್ ಹ್ಯಾಕರ್ಸ್ ಕೈಗೆ ಹೋಗಿದೆ ಅಂತ. ಸ್ನೇಹಿತರೆ, ನಾವಿಲ್ಲಿ ಸ್ವಲ್ಪ ಅಬ್ಜೆಕ್ಟಿವ್ ಆಗಿ ಫ್ಯಾಕ್ಟ್ಸನ್ನು ಇಟ್ಕೊಂಡು ಮಾತಾಡೋದಾದ್ರೆ, ರಿಯಾಲಿಟಿ ಏನಪ್ಪ ಅಂದರೆ, ಈ ಒಂದು ರಿಯಾಕ್ಟರ್ನ ನೇರ ಕಂಟ್ರೋಲ್ ಸಿಸ್ಟಮ್ ಅಂದರೆ ಏನು OT ಅಂತ ಏನು ಕರಿತೀವಿ, ಆಪರೇಷನಲ್ ಟೆಕ್ನಾಲಜಿ ಅನ್ನುವಂಥದ್ದು, OT ನೆಟ್ವರ್ಕ್ ಅನ್ನುವಂಥದ್ದು, ಅದು ಖಂಡಿತವಾಗ್ಲೂ ಹ್ಯಾಕ್ ಆಗಿಲ್ಲ. ಇದು ದ ಹಿಂದೂ ಪತ್ರಿಕೆಯ ವರದಿ ಪ್ರಕಾರ ಹ್ಯಾಕ್ ಆಗಿರುವಂಥದ್ದು ಕೂಡಂಕುಳಂನ ಯೂನಿಟ್ 3 ಮತ್ತು ಯೂನಿಟ್ 4 ಕನ್ಸ್ಟ್ರಕ್ಷನ್ ಜವಾಬ್ದಾರಿ ಹೊತ್ತಿದ್ದಂತಹ ರಿಲಯನ್ಸ್ ಗ್ರೂಪ್ಗೆ ಸೇರಿದಂತಹ ಥರ್ಡ್ ಪಾರ್ಟಿ ಸರ್ವರ್. ಹಾಗಾದರೆ ರಿಯಾಕ್ಟರ್ ಸೇಫ್ ಆಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಅಲ್ಲಿಗೆ ಬರುವಂಥದ್ದು ಒಂದು ಬೃಹತ್ ಆದಂಥ ಒಂದು ಟ್ವಿಸ್ಟ್. ಆ ಲೀಕ್ ಆಗಿರುವಂತಹ 18,997 ಫೈಲ್ಗಳಲ್ಲಿ ಇರುವಂಥದ್ದು ಮಾಮೂಲಿ ಎಕ್ಸೆಲ್ ಶೀಟ್ಗಳಲ್ಲ. ಅದರಲ್ಲಿ ಪ್ಲಾಂಟ್ನ ಕಾಮನ್ ಕಂಟ್ರೋಲ್ ರೂಮ್ನ ಕಂಪ್ಲೀಟ್ ಫ್ಲೋರ್ ಲೇಔಟ್ ಇರುತ್ತೆ. ವೆಂಟಿಲೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ನ ಇಂಚಿಂಚು ಬ್ಲೂ ಪ್ರಿಂಟ್ಗಳು ಇದ್ದಾವೆ. ಇದನ್ನು ಒಂದು ಸಿಂಪಲ್ ಉದಾಹರಣೆಯ ಮೂಲಕ ಹೇಳೋದಾದರೆ, ಜಸ್ಟ್ ಹಾಗೆ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯ ಮೇನ್ ಡೋರ್ ಬೀಗ ತುಂಬ ಸ್ಟ್ರಾಂಗ್ ಆಗಿದೆ, ಅದನ್ನು ಯಾರೂ ಸಹ ಓಪನ್ ಮಾಡೋದಕ್ಕೆ ಆಗಲ್ಲ ಅಂತ ನೀವು ನೆಮ್ಮದಿಯಾಗಿ ಮಲಗಿದ್ದೀರಾ. ಆದರೆ ನಿಮ್ಮ ಮನೆಯ ಬ್ಯಾಕ್ ಡೋರ್ ಎಲ್ಲಿದೆ, ಕಿಟಕಿಗಳ ಗ್ರಿಲ್ ಎಲ್ಲಿ ವೀಕ್ ಆಗಿದೆ, ಕರೆಂಟ್ ವೈರಿಂಗ್ ಎಲ್ಲಿಂದ ಪಾಸ್ ಆಗಿದೆ ಅನ್ನುವಂಥ ಕಂಪ್ಲೀಟ್ ಮ್ಯಾಪು ಕಳ್ಳರ ಕೈಗೆ ಸಿಕ್ಕಿಬಿಟ್ಟಿದೆ. ಈಗ ಹೇಳಿ, ನಿಮ್ಮ ಮನೆ ಸೇಫ್ ಆಗಿದೆಯಾ? ಖಂಡಿತವಾಗ್ಲೂ ನಿಮ್ಮ ಮನೆ ಸೇಫ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಕೂಲಿಂಗ್ ಸಿಸ್ಟಮ್ ಅನ್ನುವಂಥದ್ದೇನಿದೆ ಅದು ಹೃದಯ ಇದ್ದಾಗೆ. ಆ ಒಂದು ಕೂಲಿಂಗ್ ಸಿಸ್ಟಮ್ನ ಡಿಸೈನ್, ಅದರ ಒಂದು ಸೆನ್ಸಾರ್ಗಳ ಮಾಹಿತಿ ಶತ್ರುಗಳ ಕೈಗೆ ಏನಾದರೂ ಸಿಕ್ಕರೆ ಅವರು ರಿಯಾಕ್ಟರ್ನ ಒಳಗಡೆ ನುಗ್ಗದೆ
ಹೊರಗಡೆಯಿಂದಲೇ ಕಂಟ್ರೋಲ್ ಸಿಸ್ಟಮನ್ನು ಬೈಪಾಸ್ ಮಾಡಿ ಬ್ಲಾಸ್ಟ್ ಮಾಡಬಹುದು. ಇದು ಅಕ್ಷರಶಃ ಒಂದು ಟೈಮ್ ಬಾಂಬ್ ಮೇಲೆ ನಾವೆಲ್ಲ ಕೂತಿರೋ ಹಾಗೆ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಇಂಟರ್ನೆಟ್ಗೆ ಕನೆಕ್ಟ್ ಆಗಿಲ್ಲದ ನ್ಯೂಕ್ಲಿಯರ್ ಪ್ಲಾಂಟನ್ನು ಹ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಮ್ಮ ಕೆಲವು ಮೇಧಾವಿಗಳು ಟಿವಿಯಲ್ಲಿ ಕೂತು ಭಾಷಣವನ್ನು ಬಿಗಿತಾ ಇರ್ತಾರೆ. ಅವರಿಗೆ ಬಹುತೇಕ ಹಿಸ್ಟ್ರಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಮತ್ತೆ ಟೆಕ್ನಾಲಜಿನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. 2010ರಲ್ಲಿ ಇರಾನ್ನ ನಟಾಜ್ ನ್ಯೂಕ್ಲಿಯರ್ ಫೆಸಿಲಿಟಿಯಲ್ಲಿ ಏನಾಯಿತು ಅಂತ ಸ್ವಲ್ಪ ಗೂಗಲ್ ಮಾಡಿ ನೋಡಿ. ಅಲ್ಲಿನ ಸಿಸ್ಟಮ್ ಕೂಡ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಲಿಲ್ಲ. ಆದರೂ ಕೂಡ ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಸ್ಟಕ್ಸ್ನೆಟ್ ಅನ್ನುವಂತಹ ಒಂದು ಡೆಡ್ಲಿ ಕಂಪ್ಯೂಟರ್ ವರ್ಮ್ ಅನ್ನು ಡೆವಲಪ್ ಮಾಡಿದ್ವು. ಒಬ್ಬ ಕಾಂಟ್ರಾಕ್ಟರ್ನ ಪೆನ್ ಡ್ರೈವ್ ಮೂಲಕ ಆ ಒಂದು ವೈರಸ್ ಪ್ಲಾಂಟ್ನ ಒಳಗಡೆ ಸೇರಿಕೊಳ್ತದೆ. ಅದು ಎಷ್ಟು ಸೈಲೆಂಟ್ ಆಗಿ ಕೆಲಸ ಮಾಡ್ತು ಅಂದರೆ ರಿಯಾಕ್ಟರ್ನ ಒಳಗಿದ್ದಂತಹ ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟ್ರಿಫ್ಯೂಸ್ಗಳ ಒಂದು ಸ್ಪೀಡನ್ನು ತಾನಾಗೆ ಹೆಚ್ಚು ಮಾಡಿ ಕಂಟ್ರೋಲ್ ರೂಮ್ನಲ್ಲಿದ್ದಂತಹ ಅಲ್ಲಿ ಕೂತಿದ್ದಂತಹ ಇಂಜಿನಿಯರ್ಗಳಿಗೆ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಫೇಕ್ ರಿಪೋರ್ಟನ್ನು ತೋರಿಸ್ತಾ ಇತ್ತು. ಕೊನೆಗೆ ಸಾವಿರಾರು ಸೆಂಟ್ರಿಫ್ಯೂಸ್ಗಳು ಬ್ಲಾಸ್ಟ್ ಆಗಿ ಫೆಸಿಲಿಟಿ ನಾಶವಾಯಿತು. ಇದು 15 ವರ್ಷಗಳ ಹಿಂದಿನ ಕಥೆ ಸ್ನೇಹಿತರೆ. ಟೆಕ್ನಾಲಜಿ ಈಗ ಯಾವುದೋ ಮಟ್ಟಕ್ಕೆ ಹೋಗಿ ನಿಂತಿದೆ. ಈಗ ಡಾರ್ಕ್ ವೆಬ್ನಲ್ಲಿ ಸೇಲ್ ಆಗಿರುವಂತಹ ಕೂಡಂನ ಬ್ಲೂ ಪ್ರಿಂಟ್ಗಳನ್ನು ಇಟ್ಕೊಂಡು ಇದೇ ತರಹದ ಒಂದು ಅಡ್ವಾನ್ಸ್ಡ್ ವೈರಸನ್ನು ನಮ್ಮ ಪ್ಲಾಂಟ್ನ ಕೂಲಿಂಗ್ ಸಿಸ್ಟಮ್ಗೆ ಇಂಜೆಕ್ಟ್ ಮಾಡಿದರೆ ರಿಪೇರಿಗೂ ಸಿಗದಂತೆ ಡೇಟಾವನ್ನು ಹಾಳ್ಗೆಡವಿದ್ದಾರೆ ಅಂದರೆ ಆಲ್ರೆಡಿ ಸಿಸ್ಟಮ್ ಒಳಗಡೆ ಯಾರೋ ನುಗ್ಗಿದ್ದಾರೆ ಅಂತ ಅರ್ಥ. ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಜಸ್ಟ್ ಡೆಮೋ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಜಸ್ಟ್ ಹಾಗೆ ಒಂದು ಕ್ಷಣ ಕಣ್ಣು ಮುಚ್ಚಿ ಊಹಿಸ್ಕೊಳ್ಳಿ, ಅಪ್ಪಿ ತಪ್ಪಿ ಈ ಒಂದು ಮ್ಯಾಸಿವ್ ಸೀಕ್ರೆಟ್ ಡೇಟಾ ಟೆರರಿಸ್ಟ್ಗಳ ಕೈಗೆ ಸೇರಿ ಅವರು ಕೂಡಂನ ಪ್ಲಾಂಟ್ನ ಕೂಲಿಂಗ್ ಸಿಸ್ಟಮನ್ನು ಫೇಲ್ ಮಾಡಿದರೆ ಏನಾಗಬಹುದು? ರಿಯಾಕ್ಟರ್ನ ಉಷ್ಣಾಂಶ ಸಾವಿರಾರು ಡಿಗ್ರಿ ಸೆಲ್ಸಿಯಸ್ಗೆ ಇರುತ್ತೆ. ಮೆಲ್ಟ್ ಡೌನ್ ಅನ್ನುವಂಥದ್ದು ಶುರುವಾಗುತ್ತೆ. ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಸ್ಫೋಟ ಸಂಭವಿಸ್ಬೋದು. ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ರೇಡಿಯೋ ಆಕ್ಟಿವ್ ಹೊಗೆ ಅನ್ನುವಂಥದ್ದು ಹೇಳುತ್ತೆ. ಆ ಹೊಗೆಯನ್ನು ಗಾಳಿ ಹೊತ್ಕೊಂಡು ತಮಿಳುನಾಡಿನ ಕನ್ಯಾಕುಮಾರಿ, ಮಧುರೈ, ಕೊಯಮತ್ತೂರು ದಾಟಿ ನಮ್ಮ ಕರ್ನಾಟಕದ ಬೆಂಗಳೂರು, ಮೈಸೂರುವರೆಗೂ ತರಬಹುದು. ನಾವೆಲ್ಲರೂ ಸಹ ಆ ಒಂದು ವಿಕಿರಣ ತುಂಬಿರ್ತಕ್ಕಂಥ ಒಂದು ಗಾಳಿಯನ್ನೇ ನಾವೆಲ್ಲರೂ ಸಹ ಉಸಿರಾಡಬೇಕಾಗತ್ತೆ. ಆಮೇಲೆ ಏನಾಗಬಹುದು ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ 1986ರ ಚರ್ನೋಬಿಲ್ ದುರಂತ ನಿಮಗೆಲ್ಲರೂ ನೆನಪಿದೆ ಅಂತ ಭಾವಿಸ್ತೀವಿ. ಹುಟ್ಟುವಂತಹ ಮಕ್ಕಳು ಕೈಕಾಲುಗಳಿಲ್ಲದೆ ವಿರೂಪವಾಗಿ ಹುಟ್ಟುತ್ತವೆ. ವಯಸ್ಸಾದವರು, ಯುವಕರು ಕ್ಯಾನ್ಸರ್ಗೆ ತುತ್ತಾಗಿ ನರಳಿ ಸಾಯುವಂಥ ಒಂದು ಪರಿಸ್ಥಿತಿಗೆ ತಲುಪ್ತಾರೆ. ನಾವು ಕಷ್ಟಪಟ್ಟು ಕಟ್ಟಿದಂಥ ಮನೆ, ನಮ್ಮ ಊರು, ನಮ್ಮ ಹೊಲ ಗದ್ದೆಗಳನ್ನು ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ನಿರಾಶ್ರಿತರಾಗಿ ಓಡಬೇಕಾಗತ್ತೆ. ನಮ್ಮ ದಕ್ಷಿಣ ಭಾರತದ 106 ಕಿಲೋಮೀಟರ್ ಭೂಮಿ ಅನ್ನುವಂಥದ್ದೇನಿದೆ, ಮುಂದಿನ 106 ವರ್ಷಗಳ ಕಾಲ ವಾಸಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ಕೇವಲ ಒಂದು ಸಣ್ಣ ಡೇಟಾ ಲೀಕ್ ಕೋಟ್ಯಾಂತರ ಅಮಾಯಕರ ಮಾರಣ ಹೋಮಕ್ಕೆ ಕಾರಣವಾಗುತ್ತೆ. ಇದನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ಮೈ ಜುಮ್ ಅನ್ನತ್ತೆ. ಆದರೆ ಇದು ಕೇವಲ ಕಲ್ಪನೆಯಲ್ಲ, ನಾಳೆ ಬೆಳಗ್ಗೆ ನಾವೆಲ್ಲರೂ ಎದುರಿಸಬೇಕಾದಂತಹ ವಾಸ್ತವದ ಸ್ಥಿತಿ. ಇಷ್ಟೆಲ್ಲ ದೊಡ್ಡ ಅನಾಹುತ ನಮ್ಮ ತಲೆ ಮೇಲೆ ತೂಗುಗತಿಯಂತೆ ನೇತಾಡ್ತಾ ಇದ್ರೂ ಕೂಡ ದೇಶ ಆಳ್ತಿರುವಂಥ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಜುಲೈ 2026ರಲ್ಲಿ ಈ ಒಂದು ನ್ಯೂಸ್ ಇಡೀ ಪ್ರಪಂಚದಲ್ಲಿ ವೈರಲ್ ಆಗಿದೆ. ಜಪಾನ್ನಿಂದ ಹಿಡಿದು ಅಮೆರಿಕದವರೆಗೂ ನ್ಯೂಸ್ ಚಾನೆಲ್ಗಳು ಇದರ ಬಗ್ಗೆ ಬೊಬ್ಬೆ ಹೊಡಿತಾ ಇದ್ದಾವೆ. ಆದರೆ ನಮ್ಮ ಮಂತ್ರಿಮಂಡಲ ಆಗಲಿ, ಪ್ರಧಾನಿ ಕಚೇರಿಯಿಂದಾಗಲಿ ಒಂದು ಪ್ರೆಸ್ ಮೀಟ್ ಸಹ ಇಲ್ಲ, ಒಂದು ಸಿಂಪಲ್ ಸ್ಪಷ್ಟನೆ ಕೂಡ ಇಲ್ಲ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾರ್ಪೊರೇಷನ್ ಕಣ್ಣು ಬಾಯಿ ಮುಚ್ಚಿಕೊಂಡು ಕೂತಿದ್ದಾವೆ. ಯಾಕೆ ಅಂದರೆ ಈ ದೇಶ ಆಳ್ತಿರುವಂತಹ ಮೂರ್ಖರಿಗೆ ಇದರ ಸೀರಿಯಸ್ನೆಸ್ ಅನ್ನುವಂಥದ್ದು ಅರ್ಥನೇ ಆಗ್ತಿಲ್ಲ. ಇವರ ತಲೆಯಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡೋಕೆ ಹೋದರೆ ಕೇವಲ ಎಲೆಕ್ಷನ್ಸು, ಧರ್ಮ, ಜಾತಿ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯ ಫೇಕ್ ನ್ಯೂಸ್ಗಳು. ಯಾವ ದೇಶದ ನಾಯಕರು ಗೋಮೂತ್ರದಲ್ಲಿ ಕ್ಯಾನ್ಸರ್ ವಾಸಿಯಾಗುತ್ತೆ, ಪ್ಲಾಸ್ಟಿಕ್ ಸರ್ಜರಿಗಳು ಅನ್ನುವಂಥದ್ದೇನಿದೆ ಅದು ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಅಂತ ಗಂಜಲ ವಿಜ್ಞಾನವನ್ನು ವೇದಿಕೆ ಮೇಲೆ ನಿಂತು ಭಾಷಣ ಮಾಡ್ತಾರೋ ಅಂಥವ್ರಿಗೆ ಕ್ವಾಂಟಮ್ ಕಂಪ್ಯೂಟಿಂಗ್, ಸೈಬರ್ ವಾರ್ಫೇರ್, ಡಾರ್ಕ್ ವೆಬ್ ಅಂದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ಳುವಂಥದ್ದೇ ನಮ್ಮ ಅತಿ ದೊಡ್ಡ ಮೂರ್ಖತನ, ದಡ್ಡತನ. ಶತ್ರುಗಳು ಲ್ಯಾಪ್ಟಾಪ್ ಇಟ್ಕೊಂಡು ನಮ್ಮ ನ್ಯೂಕ್ಲಿಯರ್ ಪ್ಲಾಂಟನ್ನು
ಹ್ಯಾಕ್ ಮಾಡಿದರೆ ಇವರು ಮಾತ್ರ ನಾವು ಬಾರ್ಡರ್ನಲ್ಲಿ ಸೈನ್ಯವನ್ನು ನಿಲ್ಲಿಸಿದ್ದೀವಿ, ನಾವೇ ವಿಶ್ವಗುರು ಅಂತ ಬೆನ್ನು ತಟ್ಕೊಳ್ತಾ ಇದ್ದಾರೆ. ನ್ಯೂಕ್ಲಿಯರ್ ಪ್ಲಾಂಟ್ನಂತಹ ಅತಿ ಸೂಕ್ಷ್ಮವಾದಂತಹ ಕನ್ಸ್ಟ್ರಕ್ಷನ್ ಡೇಟಾವನ್ನು ಭದ್ರತೆ ಇಲ್ಲದಂತಹ ಯಾವುದೋ ಒಂದು ಪ್ರೈವೇಟ್ ಕಂಪನಿಯ ಥರ್ಡ್ ಪಾರ್ಟಿ ಸರ್ವರ್ನಲ್ಲಿ ಸೇವ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೇ ಈ ಒಂದು ಮೋದಿ ಸರ್ಕಾರದ ಅತಿ ದೊಡ್ಡ ಹೊಣೆಗೇಡಿತನ ಅಂತಲೇ ನಾವು ಭಾವಿಸ್ಬೇಕಾಗುತ್ತೆ. ಈಗ ಆ ಒಂದು ಡೇಟಾ ಅನ್ನುವಂಥದ್ದು ಲೀಕ್ ಆದಮೇಲೆ ತನಿಖೆ ಮಾಡೋದನ್ನು ಬಿಟ್ಟು ಸತ್ಯವನ್ನು ಮುಚ್ಚಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇಶದ ಭದ್ರತೆ ಅಂತಂದರೆ ಬರೀ ಗಡಿಗಳಲ್ಲಿ ಕಾಯುವಂಥದ್ದಲ್ಲ ಮಿಸ್ಟರ್, ನಮ್ಮ ಡಿಜಿಟಲ್ ಗಡಿಗಳನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅನ್ನುವಂಥ ಪರಿಜ್ಞಾನ ಇವರಿಗೆ ಇರಬೇಕು. ಸ್ನೇಹಿತರೆ, ನಾವಿನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ನಮ್ಮನ್ನು ಯಾರೂ ಸಹ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ, ಕಾಪಾಡೋದಕ್ಕೆ ಆಗೋದು ಕೂಡ ಇಲ್ಲ. ಕೂಡಂ ಹ್ಯಾಕ್ ಅನ್ನುವಂಥದ್ದು ಕೇವಲ ಒಂದು IT ಫೇಲ್ಯೂರ್ ಅಲ್ಲ, ಇದು ನಮ್ಮ ಸಿಸ್ಟಮ್ನ ನಮ್ಮನ್ನು ಆಳ್ತಿರುವಂತಹ ಜನರ ಒಂದು ಕಂಪ್ಲೀಟ್ ಫೇಲ್ಯೂರ್ ಅಂತಲೇ ನಾವು ನೋಡಬೇಕಾಗತ್ತೆ. ಆ ಒಂದು 14.3 GB ಡೇಟಾದಲ್ಲಿ ಲೀಕ್ ಆಗಿರುವಂಥದ್ದು ಕೇವಲ ಫೈಲ್ಗಳಲ್ಲ, ಅದು ನಮ್ಮ ದಕ್ಷಿಣ ಭಾರತದ ಭವಿಷ್ಯ. ಸರ್ಕಾರಕ್ಕೆ ನಮ್ಮದೊಂದು ನೇರ ಪ್ರಶ್ನೆ, CERT ಇನ್ ಆ ಒಂದು ಸಂಸ್ಥೆಯ ಮೂಲಕ ಈ ಬಗ್ಗೆ ಸ್ವತಂತ್ರ ತನಿಖೆ ಅನ್ನುವಂಥದ್ದು ಯಾಕೆ ಆಗ್ತಿಲ್ಲ? ಯಾರೆಲ್ಲ ಅಧಿಕಾರಿಗಳು ಈ ಡೇಟಾ ಮ್ಯಾನೇಜ್ಮೆಂಟ್ನಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೋ ಅವರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ದೇಶದ ಜನರಿಗೆ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ಮತ್ತು ಕರ್ನಾಟಕದ ಜನರಿಗೆ ಸತ್ಯವನ್ನು ಹೇಳುವಂತಹ ಧೈರ್ಯ, ಒಂದು ತಾಕತ್ತು ನಿಮಗೆ ಇದೆಯೇ? ನೋಡಿ ಸ್ನೇಹಿತರೆ, ದೇಶಭಕ್ತಿ ಅಂತ ಅಂದರೆ ಕೇವಲ ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ಸ್ಟೇಟಸನ್ನು ಹಾಕ್ಕೊಳ್ಳುವಂಥದ್ದಲ್ಲ. ದೇಶದ ಭದ್ರತೆಗೆ, ಜನರ ಪ್ರಾಣಕ್ಕೆ ಧಕ್ಕೆಯಾದಾಗ ಆಳುವಂತಹ ಸರ್ಕಾರವನ್ನು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸುವಂಥದ್ದು ಕೂಡ ನಿಜವಾದ ದೇಶಭಕ್ತಿನೇ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಪ್ರತಿಯೊಬ್ಬ ಯುವಕನಿಗೂ, ಪ್ರತಿಯೊಬ್ಬ ಭಾರತೀಯನಿಗೂ ಈ ಒಂದು ಕಟುವಾದಂಥ ಸತ್ಯ ಏನಿದೆ ಅದು ಗೊತ್ತಾಗಬೇಕಾಗತ್ತೆ. ಸರ್ಕಾರಕ್ಕೆ ನಮ್ಮ ಆಕ್ರೋಶ ಅನ್ನುವಂಥದ್ದು ಮುಟ್ಟಬೇಕಾಗತ್ತೆ. ಇಲ್ಲದಿದ್ದರೆ ಮುಂದೊಂದು ದಿನ ವಿಕಿರಣ ತುಂಬಿದಂತಹ ಗಾಳಿಯಲ್ಲಿ ಉಸಿರಾಡ್ತಾ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ಎಚ್ಚೆತ್ಕೊಳ್ಳಿ, ಪ್ರಶ್ನೆ ಮಾಡೋದನ್ನು ರೂಢಿಸ್ಕೊಳ್ಳಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.